ಆ್ಯಕ್ಚುಲಿ ಒಂದು ಈ ಥರ ವಿಚಿತ್ರ ವ್ಲಾಗ್ ಯಾರೂ ಮಾಡಿರಲ್ಲ ಅನಿಸುತ್ತೆ. ಅದು ಬ್ಲ್ಯಾಕ್ ಸೂಟ್ ಕೇಸ್, ಅದು ತುಂಬ ನಮ್ದು ಇವಾಗ ಶಾಪಿಂಗ್ ಮಾಡಿರೋದಿದೆ. ಕೊಡ್ತೀನಿ ಅಂತ ಅಂದು ಇವತ್ತೇನೋ ಕಾಲ ಕೂಡಿ ಬಂದಿದೆ ಅದು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ಒಂದು ಈ ಥರ ವಿಚಿತ್ರ ವ್ಲಾಗ್ ಯಾರೂ ಮಾಡಿರಲ್ಲ ಅನಿಸುತ್ತೆ. ಯಾಕಂದರೆ ಯೂಶ್ವಲಿ ಏನು ಶಾಪಿಂಗ್ ಮಾಡಿ ಒಂದು ವಾರಕ್ಕೆ ಇಲ್ಲ ಒಂದು ತಿಂಗಳಿಗೆಲ್ಲ ಹಾಲ್ ವಿಡಿಯೋಸ್ ಮಾಡಿಬಿಡ್ತಾರೆ. ಬಟ್ ನಾನು ಶಾಪಿಂಗ್ ಮಾಡಿ ಒಂದು 6 ತಿಂಗಳ ಮೇಲಾಗಿದೆ. ಬಟ್ ಇವಾಗ ಶಾಪಿಂಗ್ ಹಾಲ್ ಮಾಡ್ತಿದ್ದೀನಿ. ಅದು ಸರೋಜಿನಿ, ನಾವು ಯಾವಾಗ ಜಾನ್ವರಿಲಿ ಇಲ್ಲಿ ಮನಾಲಿಗೆ ಹೋಗಿದ್ದು. ಬಟ್ ಅದ್ರದ್ದು ಶಾಪಿಂಗ್ ಹಾಲ್ನ ಇವಾಗ ಮಾಡ್ತಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಇದು ಆ್ಯಕ್ಚುಲಿ ಇಲ್ಲಿ ನಮ್ಮದು ಲಗೇಜ್ ಎಲ್ಲ ಇದೆ. ಸೊ ಕಿರಣ್ ಹತ್ರ ತೆಗ್ಸ್ಬೇಕು ಇವಾಗ. ಹಿ ಈಸ್ ವೇಟಿಂಗ್ ಫಾರ್ ಮೀ. ಇಲ್ಲೇನ ಮಾತಾಡ್ತಿದ್ರು. ಇಲ್ಲಿದೆ ನಮ್ಮದು, ಅದು ಬ್ಲ್ಯಾಕ್ ಸೂಟ್ ಕೇಸ್. ಅದು ತುಂಬ ನಮ್ದು ಇವಾಗ ಶಾಪಿಂಗ್ ಮಾಡಿರೋದಿದೆ. ಸೊ ಏನೇನು ಶಾಪ್ ಮಾಡಿದ್ವಿ ಅಂತ ಇವಾಗ ತೋರಿಸ್ತೀವಿ ನಿಮಗೆ. ಅಷ್ಟು ಬರೋಲ್ಲ. ಓಕೆ ಬನ್ನಿ ಏನೇನಿದೆ ಅಂತ ನೋಡೋಣ. ಓಕೆ, ಇದು ನಾವು ಶಾಪಿಂಗ್ ಮಾಡಿರೋದು. ಆ್ಯಕ್ಚುಲಿ ಇವಾಗ ಸಡನ್ನಾಗಿ ಏನಕ್ಕೆ 6 ತಿಂಗಳಾದ್ಮೇಲೆ ಮಾಡ್ತೀನಿ ಅಂತಂದರೆ, ನಾನು ಮುಂಚೆನೇ ಮಾಡಬೇಕು ಅಂತ ಇಟ್ಟು ಇಲ್ಲಿ ಹೊರಗಡೆ ಇಟ್ಟಿದ್ದೆ. ಅಯ್ಯೋ ಗಲೀಜಾಗಿ ಕಾಣಿಸ್ತಿದೆ ಬೇಡ ಅಂತ ಒಳಗಡೆ ಇಟ್ಟಿದ್ದು ಹಾಗೆ ಮರ್ತೆ ಹೋಗಿದ್ದೀನಿ. ಬಟ್ ಇವಾಗ ಸಡನ್ನಾಗಿ ನಮ್ಮ ಅಕ್ಕ ಅವರು ನೆಕ್ಸ್ಟ್ ಟ್ರಿಪ್ಗೆ ಹೋಗ್ತಿದ್ದಾರೆ. ಇಲ್ಲಿ ನೆಕ್ಸ್ಟ್ ಒಂದು ಲೊಕೇಶನ್ಗೆ ಹೋಗ್ತಿದ್ದಾರೆ. ಲೈಕ್ ಇಟ್ಸ್ ಅ ಸ್ನೋ ರೀಜನ್. ಅದಕ್ಕೋಸ್ಕರ ಇನ್ನೇನು ಜಾಕೆಟ್ಸ್ ಇಲ್ಲಂತೂ ಯೂಸ್ ಆಗಲ್ಲ. ಸೊ ಅದಕ್ಕೆ ಶಾಪ್ ಮಾಡಿರೋದು ಇಬ್ಬರು ಯೂಸ್ ಮಾಡ್ಬೋದು ಅಂತ ಇವಾಗ ಅವಳಿಗೆ ಕೊಡಬೇಕಿತ್ತು. ಸೊ ಅದು ಕೊಟ್ಟರೆ ಮತ್ತೆ ಇನ್ನು ಬ್ಲಾಗೇ ಮಾಡಲ್ಲ ನಾನು ಅಂತ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಸರಿ ಬನ್ನಿ ಏನೇನಿದೆ ಅಂತ ನೋಡೋಣ. ಯಾಕಂದರೆ ನನಗೂ ಮರ್ತೋಗಿದೆ. ಇಟ್ಸ್ ಆಲ್ರೆಡಿ 6 ಮಂತ್ಸ್ ಮೇಲೇ ಹೋಗಿದೆ. ಇಷ್ಟು ದೊಡ್ಡ ಸೂಟ್ಕೇಸಲ್ಲಿ ಪ್ಯಾಕ್ ಮಾಡ್ಕೊಂಡು ಕಾರಲ್ಲೇ ತಂದಿದ್ವಿ ನಾವು. ಸೊ ನೋಡಿ ಇದೆಲ್ಲ ಮಾಡ್ತೀವಿ. ನಾನು ಊರಿಗೋಸ್ಕರ ಇದು ಅಮ್ಮನ ಮನೆಗೆ ಮತ್ತು ಇಲ್ಲಿ ಅಂತ ಮ್ಯಾಟ್ ತೊಗೊಂಡಿದ್ದೆ. ಇದೆಲ್ಲ ತುಂಬ ಕಡಿಮೆನೇ ಇತ್ತು ಆ್ಯಕ್ಚುಲಿ ಸರೋಜಿನಿ ನಗರಲ್ಲಿ. ಇದು ಎಷ್ಟು ಇದು 2 ಮ್ಯಾಟ್ಸ್ಗೆ 150 ರುಪೀಸ್ ಏನೋ. ಇದು ಚೆನ್ನಾಗಿದೆ ಕ್ವಾಲಿಟಿ. ಇದು ನೆಕ್ಸ್ಟು ಇದು ಇನ್ನೇನು ಅಲ್ಲಿ ಬೇಕಿತ್ತು ಅಂತ ತೊಗೊಂಡಿತ್ತು ಈ ಥರ. ಬಟ್ ಇದು ಎಷ್ಟು 100-150 ಅಷ್ಟೇ ಇರೋದು. ಆ್ಯಂಡ್ ಇಲ್ಲಿ ಇದು ಮತ್ತು ಈ ಟಾಪ್ ಇಬ್ರಿಗೂ ನನಗೂ ಅಕ್ಕಂಗೂ ಸೇಮ್ ತೊಗೊಂಡಿದ್ದೀನಿ. ಈ ಥರ ಇದೆ. ಇದು 150 ಅಷ್ಟೇ, 100 ಇಲ್ಲ 150 ಅಷ್ಟೇ ಇರೋದು ಕುರ್ತಿ. ಇದಾಯಿತು. ಇವಾಗ ಆ್ಯಕ್ಚುಲಿ ಅವರು ಊರಿಗೆ ಹೋಗ್ಬೇಕು ಅರ್ಜೆಂಟಾಗಿ. ಏನು ಮಾತಾಡ್ತಿದ್ದೀರೋ ನನಗೊಂದು ಗೊತ್ತಿರಲ್ಲ. ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಸಾರಿ. ಸೊ ಈ ಥರ ಇದೆ. ಜಾಕೆಟ್ಸ್ ತುಂಬಾ ಚೀಪಾಗಿತ್ತು. ನೀವೇನಾದರೂ ನೆಕ್ಸ್ಟ್ ಎಲ್ಲಾದರೂ ಸ್ನೋ ರೀಜನ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಸರೋಜಿನಿ ನಗರ ಇಸ್ ದ ಬೆಸ್ಟ್ ಆಪ್ಷನ್. ಇದು ನೋಡಿ ಇಷ್ಟು ದೊಡ್ಡ. ಇದು ಆ್ಯಕ್ಚುಲಿ ಕಿರಣ್ದು ಜಾಕೆಟು. ಇಷ್ಟು ದಪ್ಪಕ್ಕಿದೆ. ಮುಂದೆ ಬೈಲ್ ಒಂಚೂರು ನೋಡಿ. ಕ್ವಾಲಿಟಿ ಎಲ್ಲ ಇಷ್ಟು ಸಖತ್ತಾಗಿದೆ. ಇದು ಜಸ್ಟು ಆ್ಯಕ್ಚುಲಿ ಬಾಯ್ಸ್ದು ಜಾಸ್ತಿ ಇರೋದು ರೇಟು. ಲೈಕ್ 300 ಅಲ್ಲ 450 ಏನೋ ಇತ್ತಿದು. ನಮ್ಮದು ಹುಡುಗಿರ್ದು ನಂಬಲ್ಲ ನೀವು. ಓಕೆ ಇದು ಬೇರೆ. ಇದು ಸರೋಜಿನಿ ನಗರಲ್ಲಿ ತೊಗೊಂಡಿದ್ದಲ್ಲ, ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು 700 ರುಪೀಸ್ ಏನಾಯಿತು. ಇದು ಈ ಥರ ಇದೆ ಕೋಸಿಯಾಗಿ, ಫುಲ್ ದಪ್ಪಗೆ ಚೆನ್ನಾಗಿರುತ್ತೆ. ಇದು ಸರೋಜಿನಿ ನಗರದಲ್ಲ, ಹಾಗೆ ಸೂಟ್ಕೇಸಲ್ಲಿ ಇಟ್ಟಿದ್ದು. ಸೊ ಇದನ್ನು ಎತ್ತಿಡೋಣ ಇಲ್ಲಿ. ಇದು ಅಲ್ಲ. ಆ್ಯಂಡ್ ಇದು ಈ ಸ್ವೆಟ್ರು 150 ಅನಿಸುತ್ತೆ. ಇದು ಸೇಮ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಾಸಿಯಾಗಿದೆ ಇದು. ನಾನು ಆ್ಯಕ್ಚುಲಿ ಇದನ್ನು ಮನಾಲಿಲಿ ಒಂದ್ಸರಿ ಹಾಕಿದೆ. ಬಟ್ ಇಲ್ಲಿ ಸೋಲಾಂಗ್ ವ್ಯಾಲಿಲಿ ಹೋದಾಗ ಹಾಕಿದೆ. ಬಟ್ ಡಂಗ್ರಿಗೆ ಚೇಂಜ್ ಮಾಡಿಬಿಟ್ಟಿದ್ವಿ. ಸೊ ಅಷ್ಟೊಂದು ಫೋಟೋಸ್ ಇಲ್ಲ ಇದರಲ್ಲಿ. ಬಟ್ ತುಂಬ ಚೆನ್ನಾಗಿದೆ, ಬೆಚ್ಚಗಿದೆ ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಅಕ್ಕಂಗೋಸ್ಕರ ತೊಗೊಂಡಿದ್ದು ಪ್ಯಾಂಟ್. ಇದು ಅವಳಿಗೆ ಕೊಟ್ಟಿಲ್ಲ, ಇನ್ನು ಬೈಕ್ ಅಂತಿದ್ದಾಳೆ ಹಿಂದೆ ಕ್ಯಾಮ್ರಾ ಹಿಂದೆ. ಸೊ ಇದು ಆ್ಯಕ್ಚುಲಿ ಏನು ಗೊತ್ತಾ, ದಪ್ಪ ಇರೋರಿಗಿನ್ನ ಸಣ್ಣ ಇರ್ತಾರಲ್ಲ ಅವ್ರಿಗೆ ಸರೋಜಿನಿ ನಗರ್ ಶಾಪಿಂಗಲ್ಲಿ ಬೆಸ್ಟ್. ಯಾಕಂದರೆ ದಪ್ಪ ಇರೋರ್ಗೆ XL XXL ಸೈಜಸ್ ಎಲ್ಲ ಇಲ್ಲ ಅಲ್ಲಿ. ಇದೊಂದು ಶ್ರಗ್ ಇಲ್ಲ ಸಾರಿ, ಇದೊಂದು ಟಾಪು, ಟೋಟಲ್ ಟಾಪು. ಇದು ಮತ್ತು ಇದು ಅಕ್ಕಂಗೆ ಮತ್ತು ನನಗೆ ಅಂತ ತೊಗೊಂಡಿದ್ದು ಸೇಮು. ಇದು ಚೆನ್ನಾಗಿದೆ. ಇದೆರಡು
ಮತ್ತು ಇಲ್ಲಿ ಇದು ಸ್ವೆಟ್, ಇದು ಅಮ್ಮನಿಗೋಸ್ಕರ ತೊಗೊಂಡಿದ್ದು. ಇವಾಗ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗೋಗಿದೆ, ಇವಾಗಲೂ ಕೊಟ್ಟಿಲ್ಲ ಅಂದರೆ ನನಗೆ ಮರ್ಯಾದೆ ಇರಲ್ಲ. ಎಲ್ಲ ವ್ಲಾಗ್ ಮಾಡ್ತೀನಿ ಅಂತ ತೆಗೆದು ಅಮ್ಮಂಗೂ ಕೊಟ್ಟಿಲ್ಲ, ನಮ್ಮ ಚಿನ್ನಿಗೂ ಕೊಟ್ಟಿಲ್ಲ, ನಮ್ಮ ಅಕ್ಕಗೂ ಕೊಟ್ಟೇ ಇಲ್ಲ. ಕೊಡ್ತೀನಿ ಅಂತಲೇ. ಸೊ ನೋಡಿ, ಇದು ಯಾವುದೊಂಥರ ಲೈಟ್ ಪರ್ಪಲ್ ಇದೆ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮನಾಲಿಲಿ ತೊಗೊಂಡಿದ್ದು ಸ್ವೆಟ್ರು. ನೋಡಿ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. 350 ಏನೋ ಆಯ್ತಿದ್ದು. ಇದು ಮನಾಲಿಲಿ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ಇದನ್ನು ಯಾರೂ ನಂಬಲ್ಲ ನೀವು, ಇದರಲ್ಲಿ ಫೋಟೋಸ್ ಆ್ಯಕ್ಚುಲಿ ಜಾಸ್ತಿ ಇದೆ ನಂದು. ಇದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಫೋಟೋಸ್ ಇದೆ. ಇದರಲ್ಲಿ ಅಟಲ್ ಟನಲ್ಗೆ ಹೋದಾಗ ನಾವು ತೊಗೊಂಡಿದ್ದು. ಇದು ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಎಷ್ಟು 150 ಅಷ್ಟೇ. ಇದು ನಂಬಕ್ಕಾಗುತ್ತೆ ಯಾರ್ದಾದ್ರೂ ಇದು 150 ಅಂತ. ಬಟ್ ಸರೋಜಿನಿ ನಗರಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ಇದು ಮತ್ತು ಓಕೆ, ಇದು ಕಿರಣ್ದ ಅರುಣ್ದ ಗೊತ್ತಿಲ್ಲ, ಇಬ್ಬರದ್ದು ತೊಗೊಂಡು ಇಟ್ಕೊಂಡಿದ್ದೆ ನಾನೇ. ಬ್ಲಾಗ್ ಮಾಡ್ತೀನಿ ಆಮೇಲೆ ಕೊಡ್ತೀನಿ ಅಂತ. ಇದು ಜೆಂಟ್ಸ್ದು ಆ್ಯಕ್ಚುಲಿ ಜಾಸ್ತಿ 450 ಏನೋ ಇದೆ. ಈ ಥರ ಇದೆ ಫುಲ್ ಲೆಂತ್. ಇವಾಗ ಕೊರಿಯನ್ ಸ್ಟೈಲ್ದು ಇರುತ್ತಲ್ಲ ಆ ಥರ ಇದು. ಇದು ಮೇಲೆ ರೂದ್ ಅನ್ಸುತ್ತೆ. ಇದು ಈ ಥರ. ಇದು ಜೆಂಟ್ಸು 450 ಇದು. ಇದೆಲ್ಲ ಶಾಲ್ಸ್ ತೊಗೊಂಡಿತ್ತು ಈ ಥರ. ಇದೇನಂತಾರೆ ಸ್ಟೋಲ್ಸ್ ಅಲ್ವಾ, ಈಚ್ 150 ಬಿತ್ತಿದ್ದು. ಬಟ್ ತುಂಬ ಬೆಚ್ಚಗಿದೆ ನೋಡಿ. ಈ ಥರ ಕವರ್ ಮಾಡ್ಕೋಬೋದು. ಒಂದು 4 ತೊಗೊಂಡಿದ್ವಿ ನಾವು. ಆ್ಯಕ್ಚುಲಿ 4 ಜನ ಹೋಗಿತ್ತಲ್ಲ, 4 ಜನಕ್ಕೂ ಬೇಕು ಅಂತ 4 ತೊಗೊಂಡಿದ್ವಿ. ಬಟ್ ಇವಾಗ ಯೂಸ್ ಇಲ್ಲ, ಏನು ಮಾಡೋದು. ಸೊ ಡಿಫ್ರೆಂಟ್ ಕಲರ್ಸಲ್ಲಿ ತೊಗೊಂಡಿದ್ವಿ. ಇದು ಕಲರು ಆ್ಯಂಡ್ ದಿಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ನೋಡಿ. ಇದು ಉದ್ದಕ್ಕಿದೆ ಆ್ಯಕ್ಚುಲಿ, ಇದು ಚೆನ್ನಾಗಿದೆ. ಬ್ಲ್ಯಾಕ್ ಡ್ರೆಸ್ಗೆ ಹಾಕಿದ್ರೆ ಸಖತ್ತಾಗಿರುತ್ತೆ. ಯೂನಿಸೆಕ್ಸ್ ಅಲ್ಲ ಅದು? ಇದೆಲ್ಲ ಯೂನಿಸೆಕ್ಸೇ. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ಇದು ನನ್ನ ಹತ್ರ ಮುಂಚೆನೇ ಇತ್ತು. ಸಾರಿ, ಇದೇನು ಬೇಡ. ಇದು ಅಷ್ಟೇ. ಇದು ಇಟ್ಸ್ ಲೈಕ್ ಇದು 200 ಅಷ್ಟೇ. ಆ್ಯಕ್ಚುಲಿ ನಾವು ಕಮ್ಮಿ ಕೇಳಿದ್ರೆ ಇನ್ನೂ ಕಮ್ಮಿ ಕೊಡ್ತಾರೆ. ಬಟ್ ನನಗೆ ಹಿಂದಿನೇ ಬರ್ತಿರಲಿಲ್ಲ. ಸುಮ್ಮನೆ ಒಂದು 4-5 ನಂಬರ್ಸ್ ಬೈಟ್ ಹಾಕಿದ್ದೆ. ಇದು ಕಿರಣ್ಗೂ ಹಿಂದಿ ಬರ್ತಿರ್ಲಿಲ್ಲ. ಅರು ಮತ್ತು ಸಂಜಯಣ್ಣ ಇಬ್ಬರಿಗಷ್ಟೇ ಬರ್ತಿತ್ತು. ಅವ್ರ ಹತ್ರ 25, 50, 100, 150, 200ಗೆ ಇಂಗ್ಲೀಷ್ ಹಿಂದಿ ವರ್ಡ್ಸ್ನ ಬೈಟ್ ಹಾಕಿದ್ದೆ ನಾನು. ಆ ಥರ ಅವ್ರೇನಾದರೂ ಹೇಳಿದ್ರೆ ಬಾರ್ಗೇನ್ ಮಾಡ್ತಿದ್ದೆ. ಅಷ್ಟೊಂದೆಲ್ಲ ಬರ್ತಿರ್ಲಿಲ್ಲ ನನಗೆ. ಸೊ ಆಮೇಲೆ ಅವ್ರು ಹ್ಞೂ ಅಂದ ತಕ್ಷಣ ಅಯ್ಯೋ ಇನ್ನೂ ಸ್ವಲ್ಪ ಇನ್ನೂ ಕಮ್ಮಿ ಕೇಳ್ಬೋದಿತ್ತಲ್ಲ. ಬಟ್ ನಂಬರ್ಸ್ ಗೊತ್ತಿಲ್ಲ ನನಗೆ ಯಾವ ಥರ ಕೇಳಬೇಕು ಅಂತ. ಸೊ ಅದೊಂದು ಪ್ರಾಬ್ಲಮ್ ಬಿಟ್ಟಿತ್ತು. ಬಟ್ ಹಿಂದಿ ಬಂದರೆ ಚೆನ್ನಾಗಿ ಬಾರ್ಗೇನ್ ಮಾಡ್ಬೋದು ಅಲ್ಲಿ. ಸೊ ಈ ಥರ ಇದು ಸಖತ್ತಾಗಿದೆ ನೋಡಿ. ಆ್ಯಂಡ್ ಇದು ಸ್ಟಾಲ್ ಈ ಥರನೇ ಇದೆ. ಇದು 4 ತೊಗೊಂಡಿದ್ದಾಗ ಇದೊಂದು ಸೇಮ್ದು ಇಷ್ಟು ತೊಗೊಂಡಿದ್ದೀವಿ. ಆ್ಯಂಡ್ ಇದು ಸುಮ್ಮನೆ ಬೆಲ್ಟ್ಸು ನನಗೊಂದು ನಮ್ಮ ಅಕ್ಕಗೊಂದು ಅಂತ ತೊಗೊಂಡಿದ್ದು. ನನಗೆ ಏನೇನು ಶಾಪ್ ಮಾಡಿದಾಳ ಅಂತ ನನಗೇ ಹೇಳಿರಲಿಲ್ಲ. ಕೊಡ್ತೀನಿ ಅಂತ ಅಂದು ಇವತ್ತೇನೋ ಕಾಲ ಕೂಡ ಬಂದಿದೆ ಅದು. ಇವಾಗ ಏನಾದರೂ ನಾನು ಹೇಳ್ಬಿಟ್ಟಿದ್ರೆ ಅವಾಗೇ ತಗೊಂಡು ಹೋಗ್ಬಿಡ್ತಿದ್ವು. ಸೊ ಅದಕ್ಕೆ ಹೇಳಿರಲಿಲ್ಲ ನಾನು. ದಿಸ್ ಒನ್ ಇವು ಎಲ್ಲ ಅಂಟೋಗಿದೆ ನೋಡಿ. ಕರ್ಮ ಶೇ ಈ ಥರ ಇದೆ. ಇದು 2 ಬೆಲ್ಟ್ಸು. ಇದು ಪ್ರೈಸ್ ನೆನಪಿಲ್ಲ ನನಗೆ. ಆ್ಯಕ್ಚುಲಿ 150 ಈಚ್ ಅನಿಸುತ್ತೆ. 200 ಇರ್ಬೋದು ಎರಡಕ್ಕೆ ಅಷ್ಟೇ. ಬಟ್ ಇದೊಂದು ನನಗೆ ಮೋಸ ಆಗಿದ್ದು ಅಂದರೆ ಇದು ಆ್ಯಕ್ಚುಲಿ ಫಸ್ಟ್ ಶಾಪ್ ಅದು. ಇದು ಅಷ್ಟೊಂದು ಚೆನ್ನಾಗಿಲ್ಲ. ಸೈಜ್ ಗೊತ್ತಾಗಲಿಲ್ಲ ನಮಗೆ, ಓಪನ್ ಮಾಡೋಕ್ಕೆ ಬಿಡಲಿಲ್ಲ ಅವರು. ಇದೊಂದು ನನಗೆ 350 ಆಗೋಯಿತು. ಇದು ದೊಡ್ಡ ಸೈಜ್ ಇದೆ. ಬಟ್ ಲೈಕ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ 200, 150ಗೆಲ್ಲ ಜಾಕೆಟ್ಸ್ ಎಲ್ಲ ಸಿಗುತ್ತೆ. ಬಟ್ ಅವ್ರು ಹೇಳಿದ ಪ್ರೈಸ್, ಅವರು ಆ್ಯಕ್ಚುಲಿ ಇದನ್ನು 800 ಅಂತ ಏನೋ ಹೇಳಿದರು. ನಾನು 350 ಅಂತ ಕೇಳ್ಬಿಟ್ಟೆ. ಅವ್ರು ಸಡನ್ನಾಗಿ ಹೂ ಅಂದ್ಬಿಟ್ರು. ಆಮೇಲೆ ಗೊತ್ತಾಯ್ತು ಇಂದ ಕಮ್ಮಿ ಕೇಳಬೇಕಿತ್ತಲ್ಲ ಅಂತ. ಕಲರ್ ಚೆನ್ನಾಗಿದೆ ಅಂತ ತೊಗೊಂಡೆ. ಬಟ್ ಇದು ಹಾಕೋಕ್ಕೆ ಆಗಲ್ಲ ನಾವು, ಅಷ್ಟೊಂದು ದೊಡ್ಡದಿದೆ. ಸೊ ಇದು ವೇಸ್ಟೇ. ಇದೊಂದೇ ನನಗೆ ಎಕ್ಸ್ಪೆನ್ಸಿವ್ ಅನಿಸಿದ್ದು. ನಾವು ಲೇಡೀಸ್ದು ಶಾಪ್ ಮಾಡಿದ್ರಲ್ಲಿ. ಆ್ಯಂಡ್ ಒನ್ ಮೋರ್. ಆ್ಯಂಡ್ ಇದು ಸ್ಟಾಕಿಂಗ್ಸು ನಾನು ಇಲ್ಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು. ಇಟ್ಸ್ ಮ್ಯಾಂಡಿಟರಿ. ನಮಗೆ ಅದು ಶಾರ್ಟ್ಸ್ ಡ್ರೆಸ್ಸಸ್ ಹಾಕಬೇಕು ಅಂದರೆ ಬೆಚ್ಚಗಿರುತ್ತೆ. ಸೊ ಸ್ಟಾಕಿಂಗ್ಸ್ ಅಂದರೆ ತೊಗೊಳ್ಳೇಬೇಕು. ಲೈಕ್ ಎಲ್ಲಾದರೂ ಸ್ನೋ ರೀಜನ್ ಹೋಗ್ತೀವಿ ಅಂತಂದರೆ. ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂದರೆ, ಅಲ್ಲ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದಿರೋರಿಗೆ ಇಲ್ಲಿ ಮೇಲೆ ನಮಗೆ ಈ ಥರನೇ ಇರುತ್ತೆ. ಲೈಕ್ ನೆಟ್ಟೆಡ್ ಅನಿಸುತ್ತೆ. ಬಟ್ ಇಲ್ಲಿ ಎಷ್ಟು ಬೆಚ್ಚಗಿರುತ್ತೆ. ಇದು ದಪ್ಪ ಮೆಟೀರಿಯಲ್ ಇರುತ್ತೆ. ಐ ಡೋಂಟ್ ನೋ ಏನು ಮೆಟೀರಿಯಲ್ ಇದು, ಉಲನ್ ಥರ. ಸೊ ನಮಗೆ ತುಂಬ ವಾರ್ಮ್ ಆಗಿ ಫೀಲ್ ಆಗುತ್ತೆ, ಚಳಿ ಅನಿಸಲ್ಲ ನಮಗೆ. ಆ್ಯಂಡ್ ಇದು ಎಲ್ಲ ನಮ್ಮದು ಹಳೆ ಡ್ರೆಸ್ಸಸ್ ಇದು ಮುಂಚೆ ಇದ್ದಿದ್ದು. ಓಕೆ, ಒನ್ ಮೋರ್ ಥಿಂಗ್.
ಇದು ಆ್ಯಕ್ಚುಲಿ ಸಂಜಯ್ ಅಣ್ಣ ನೋಡಿ ಅವನದು ಕೊಟ್ಟಿದ್ದು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ರೆ 2 ವರ್ಷ ಮಗು ತಗೊಂಡಿದ್ದು ಅವನು ನನ್ನ ಹತ್ರ ಅವನಿಗೂ ನೆನಪಿಲ್ಲ ನೋಡಿ, ಎಷ್ಟು ದಿನ ಆದರೂ ಕೇಳಿಲ್ಲ. ಸೊ ಇದೊಂದು ಇದನ್ನ ಮನಾಲಿಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು 150 200 ಅಷ್ಟೇ ಇರೋದು. ಇದನ್ನ ನಮ್ಮ ಚಿನ್ನಿಗೆ ತೊಗೊಂಡು ದೊಡ್ಡವ್ರದ್ದು 150, ಚಿಕ್ಕವ್ರದ್ದು ಇದು ಮನಾಲಿಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಸೇಮ್ ಸರೋಜ್ನಿದೆಲ್ಲ 150 200 ಅಷ್ಟೇ. ಓಕೆ, ಇದು ನಮ್ಮ ಚಿನ್ನಿಗೆ ತೊಗೊಂಡಿದ್ದು ನಾನು. ಅವ್ನಿಗಿನ್ನ ಕೊಟ್ಟಿಲ್ಲ, ಅವ್ನಿಗೆ ಹೇಳಿಲ್ಲ ಪಾಪ. ಅವನಿಗೆ ಬರೋದಿಲ್ಲ ಸೈಜ್ ಅಷ್ಟೇ. ಬಟ್ ಇದು ಒಳಗಡೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿಲ್ಲ ಇದು, ಬಟ್ ಹೊರಗಡೆ ನೋಡೋಕೆ ಚೆನ್ನಾಗಿದೆ. ಏನಲ್ಲಿ ಪೂಮಾ ಅಂತ ಬರೆದಿದ್ದಾರೆ. ಅಷ್ಟೆಲ್ಲ ಬ್ರ್ಯಾಂಡೆಡ್ ಏನಲ್ಲ, ಇದು ಅನ್ಬ್ರ್ಯಾಂಡೆಡೇ, ಬಟ್ ಸಾಫ್ಟ್ ಆಗಿದೆ ಮೆಟೀರಿಯಲ್ ಹೊರಗಡೆಯಿಂದ ನೋಡೋಕ್ಕೆ ಅಷ್ಟೇ. ಆ್ಯಂಡ್ ಇದು ಸ್ಕರ್ಟ್ ನನಗೋಸ್ಕರ ಇದು. ಹಾಂ, ಸ್ಕರ್ಟ್ಸ್ ಎಲ್ಲ ಚೆನ್ನಾಗಿತ್ತು, ಶಾರ್ಟ್ ಸ್ಕರ್ಟ್ಸು, ಮಿಡಿ ಸ್ಕರ್ಟ್ಸು. ಇದು 150. ನಮಗೆ ತುಂಬ ಸಣ್ಣ ನಿಮಿಷ ಟ್ರೈನ್ ಹೋಗ್ತಿದೆ ಇಲ್ಲಿ. ಇದು ಹಾಂ, ಇದು 200 ಅನ್ಸುತ್ತೆ ಅಷ್ಟೇ. ಇದು ಚೆನ್ನಾಗಿದೆ, ಇವಾಗ ಟ್ರೆಂಡಿಂಗಲ್ಲಿ ಇರುತ್ತೆ. ಇದು ಆಲ್ರೆಡಿ ಟ್ರೆಂಡೇ ಹೋಗ್ಬಿಟ್ಟಿದೆ, ನಾನು ತೊಗೊಂಡು ಯೂಸೇ ಮಾಡಿಲ್ಲ ಇದನ್ನು. ನಾನು ಮಾಡ್ಸೋದು ಬಿಡು, ಡೋಂಟ್ ವರಿ. ಸೊ ಇದು ನೆಟೆಡ್ ಸ್ಕರ್ಟು, ಇದು ಒಳಗಡೆ ಲೈನಿಂಗ್ ಬೇರೆ ಇದೆ. ದಿಸ್ ಇಸ್ 200. ಈ ಥರ ಸಾಫ್ಟ್ ಮೆಟೀರಿಯಲ್ ಇದೆ, ಇಲ್ಲಿ ಸಾಫ್ಟ್ ಮೆಟೀರಿಯಲ್ ಇದೆ. ಇದೇನೋ ಹಿಂಗೆ ಬರುತ್ತಲ್ಲ, ಈ ಥರ ಸಾಫ್ಟ್ ಮೆಟೀರಿಯಲ್ ಇದೆ. ಆ್ಯಂಡ್ ಇದರಲ್ಲೂ ಫೋಟೋಸ್ ಚೆನ್ನಾಗಿ ತೊಗೊಂಡಿದ್ದೀನಿ. ಇದು 150 ಅನ್ಸುತ್ತೆ ಅಷ್ಟೇ. ಇದು ಈ ಟಾಪ್ ನನಗೆ ಇದು ತುಂಬ ಇಷ್ಟ ಆಗಿದ್ದು ನನಗೆ. ಸ್ವೆಟ್ ಶರ್ಟ್ ತುಂಬ ದಪ್ಪ ಇದೆ, ಇದು ತುಂಬ ದಪ್ಪ ಇದೆ. ಆ್ಯಂಡ್ ಆಲ್ಸೋ ಟ್ರೆಂಡಿ ಆಗಿದೆ, ಪ್ಯಾಟರ್ನ್ ಎಲ್ಲ ಇಷ್ಟ ಆಗಿದೆ ನನಗೆ. ಇದು ಅಷ್ಟೇ, ಇಷ್ಟು ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಮತ್ತದೇನು ನನಗೆ ಮರ್ತೋಗಿದ್ದು ಏನೇನು ತೊಗೊಂಡಿದ್ದೆ ಅಂತ ನಾನು. ಇಲ್ಲಿ ಇದು ಅಪ್ಪಂಗೋಸ್ಕರ ಕ್ಯಾಪು, ಆ್ಯಂಡ್ ಇಲ್ಲಿ ವಿಶುಗೋಸ್ಕರ, ಅಪ್ಪಂಗೋಸ್ಕರ ಮತ್ತು ಚಿನ್ನಿಗೋಸ್ಕರ ಅಂತ ತೊಗೊಂಡಿದ್ದು ಕ್ಯಾಪ್ಸ್ ಇಲ್ಲಿದೆ. ಸೊ ಇದೆಲ್ಲ ಶಾಪಿಂಗ್ ಹಾಲ್ ಹೊರಗಡೆ ಬರಕ್ಕೆ ನಾವು ಇನ್ನೊಂದು ಟ್ರಿಪ್ಪಿಗೆ ಹೋಗಲೇಬೇಕಾಯ್ತು. ಆ್ಯಂಡ್ ಇದು ಮುಂಚೆ ಇದ್ದಿದ್ದು ಕ್ಯಾಪು, ಇದು ಮುಂಚೆ ಇದ್ದಿದ್ದು ಕ್ಯಾಪು, ಇದೇನು ಇವಾಗ ತೊಗೊಂಡಿದ್ದಲ್ಲ. ಸೊ ಇಷ್ಟೇ ನಂದು ಸರೋಜಿನಿ ನಗರು ಮತ್ತು ಇದೊಂದು ಇದು ಸರೋಜಿನಿ ನಗರ. ಇದು ಯೂಸ್ ಮಾಡಿದ್ದೀನಿ, ಇದೊಂದು ಸರೋಜಿನಿ ನಗರ. ಇದು 150 ಅನ್ಸುತ್ತೆ ಅಷ್ಟೇ. ಸೊ ಇದಾಗಿತ್ತು ನನ್ನ ಸರೋಜಿನಿ ನಗರ್ ಹಾಲ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಮಾಡಲೇಬೇಕು ಅಂತ ಮಾಡಿದ್ದೀನಿ ವ್ಲಾಗ್ನ, ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇವಾಗ ಎಕ್ಸ್ಪೆನ್ಸಿವ್, ಇವಾಗ ಎಷ್ಟೊಂದು ಇದು ಹೊರಗಡೆ ಎಲ್ಲಾದರೂ ಜಾಕೆಟ್ಸ್ ತೊಗೊತೀವಿ ಅಂತಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ವೆದರ್ಗೆ ನಮ್ಗೆ ಯೂಸ್ ಮಾಡೋಕ್ಕೆ ಆಗಲ್ಲ ಇದನ್ನು. ನೆಕ್ಸ್ಟ್ ಟೈಮ್ ಒನ್ ಟೈಮ್ ಯೂಸ್ ಅಷ್ಟೇ. ಲೈಕ್ ನಾವೇನಾದರೂ ಫ್ರೀಕ್ವೆಂಟಾಗಿ ಆ ಲೊಕೇಶನ್ಸ್ಗೆ ಹೋಗ್ತಿರ್ತೀವಿ, ಸ್ನೋ ರೀಜನ್ಗೆಲ್ಲ, ಚಳಿ ಇರೋ ರೀಜನ್ಗೆ ಅಂದರೆ ದಟ್ಸ್ ಫೈನ್, ಯೂಸ್ ಆಗ್ತಿರುತ್ತೆ. ಬಟ್ ಇವಾಗ ನಾವು ಒಂದ್ಸರಿ ಟ್ರಿಪ್ ಹೋಗಿದ್ದೀವಿ, ಮುಗ್ದೋಯ್ತು. ಸೊ ಅದಕ್ಕೆ ನಮ್ಮ ಅಕ್ಕ ತೊಗೊತಿದ್ರು, ಸುಮ್ಮನೆ ನಿಮ್ಮದು ವೇಸ್ಟ್ ಆಗಿಬಿಡುತ್ತೆ, ಇನ್ನೆಲ್ಲ ಹೋಗ್ತೀವಿ ನಾವು. ಸೊ ಅದಕ್ಕೋಸ್ಕರ ಹೇಳಿದ್ದೀವಿ. ಇದೆ ಯಾಕೋ ದೊಡ್ಡ ಮನ್ಸು ಮಾಡಿ ಕೊಡ್ತಾ ಇದ್ದಾಳೆ ಇವಳು. ಈ ಥರ ಬಟ್ಟೆ ಎಲ್ಲ ಶೇರ್ ಮಾಡಿದ್ರೆ ತುಂಬ 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 ಜುಗ್ಗಿ. ಇದು ಆ್ಯಕ್ಚುಲಿ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು 700 ರುಪೀಸ್ ನೋಡಿ. ಇದೆಲ್ಲ 150 200 ಆರಾಮಾಗಿ ಒನ್ ಟೈಮ್ ಯೂಸ್ ಅಂತೂ ಮಾಡ್ಬೋದು ನಾವು. ಸೊ ಇದಾಗಿತ್ತು. So do you feel any difference between Vishal Mart 700 rupees and this 150 rupees? ಇಲ್ಲ, ಇದು ಬೆಚ್ಚಗೆ ಇದೆ ಆ್ಯಕ್ಚುಲಿ, ವಾರ್ಮ್ ಆಗಿದೆ. ಇದು ಯೂಸ್ ಮಾಡ್ಬೋದು ನಾವು, ಅಷ್ಟೇನಿದು ಸೇಮ್ ಕ್ವಾಲಿಟಿ ಅಂತೀಯಾ? ಕ್ವಾಲಿಟಿ ಸ್ವಲ್ಪ ವೇರಿ ಆಗುತ್ತೆ, ಕಾಸಿಗೆ ತಕ್ಕಂತೆ ಕಜ್ಜಾಯ. ಬಟ್ ಕೊಟ್ಟಿರೋ ಕಾಸ್ಗಂತೂ ಮೋಸ ಇಲ್ಲ ಈ ಪ್ರೈಸಲ್ಲಿ, ಅದನ್ನು ಮಾತ್ರ ಹೇಳ್ಬೋದು. ಆ್ಯಂಡ್ ಸೊ ಇದಾಗಿತ್ತು. ಸೊ ನೆಕ್ಸ್ಟ್ ನೀವು ಯಾರಾದರೂ ಸ್ನೋ ರೀಜನ್ಗೆ ಇಲ್ಲಾಂದರೆ ಡೆಲ್ಲಿ ಸೈಡ್ ಹೋಗ್ತಿದ್ರೆ ಸರೋಜಿನಿ ಮಾರ್ಕೆಟ್ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಒಂದಿನ ಬೇಕೇ ಬೇಕು ಅದಕ್ಕೆ. ನೀವು ಎಷ್ಟು ಸುತ್ತಾಡಿದ್ರು ಇನ್ನೂ ಶಾಪ್ ಮಾಡಬೇಕು ಅನಿಸುತ್ತೆ. ಸೊ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್ ಬಾಯ್.